Hello everyone. So welcome back to the online class. So we were discussing equilibrium chapter. We studied the definition of equilibrium. So what is equilibrium? It is a condition or a state of a system where the rates of two opposing processes balance each other. So under that there are three types: physical equilibrium, chemical equilibrium and ionic equilibrium. So in physical equilibrium, once again there are how many types? There are three types: solid to liquid, liquid to gas or vapor, and the third type is solid to gas or solid to vapor equilibrium. And also we discussed equilibrium involving the dissolution of solid in liquid as well as gas in liquid. Today we shall see the second type of equilibrium, that is chemical equilibrium. So the name itself indicates chemical reactions. So equilibrium in chemical reactions. So what do you mean by a chemical reaction? So chemical reaction andre enu? Rasayanika kriye andre enu? So generally we can represent it like this. So I'll consider the two reactants A plus B giving rise to the products, let it be C and D. So ಒಂದು ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ರೆ ಅಲ್ಲಿ ಏನಿರಬೇಕು? ಪ್ರತಿವರ್ತಕ ಮತ್ತೆ ಉತ್ಪನ್ನ ಇರಬೇಕು, ಹೌದಾ? The reactants and products must be there. So reactants and products. So in any chemical reaction there should be a presence of both reactants as well as products. ಒಂದು ರಿಯಾಕ್ಷನ್ ಆಗಬೇಕಿದ್ರೆ, ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಬೇಕಿದ್ರೆ ಅಲ್ಲಿ ಏನಿರಬೇಕು? ಪ್ರತಿವರ್ತಕಗಳಿರಬೇಕು, ರಿಯಾಕ್ಟೆಂಟ್ಸ್ ಇರಬೇಕು, ಆಮೇಲೆ ಪ್ರಾಡಕ್ಟ್ಸ್ ಫಾರ್ಮೇಷನ್ ಆಗಬೇಕು, ಉತ್ಪನ್ನ ಸಿಗಬೇಕು. ನೌ ಇನ್ ಕೆಮಿಕಲ್ ರಿಯಾಕ್ಷನ್ ಈಸ್ ದೇರ್ ಎನಿ ದ ಪಾಸಿಬಿಲಿಟಿ ಆಫ್ ಫಾರ್ಮಿಂಗ್ ಇಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗ್ಬೋದಾ? ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಎಕ್ಸಿಸ್ಟ್ ಆದರೆ ಯಾವ ರೀತಿ ಇರ್ತದೆ? ಸೊ ನಾನೇನು ಬರೀತಾನೆ ಇಲ್ಲಿ, ಲೆಟ್ ಅಸ್ ಕನ್ಸಿಡರ್ ಅ ಕೆಮಿಕಲ್ ರಿಯಾಕ್ಷನ್ A plus B gives C plus D as a products. ಅರ್ಥ ಆಯ್ತಾ? ನಾನಿಲ್ಲಿ ಇನ್ಸ್ಟೆಡ್ ಆಫ್ ದಿಸ್ ಏರೋ ಮಾರ್ಕ್ ಐ ರೈಟ್ ಲೈಕ್ ದಿಸ್. ನಾನು ಇಕ್ವಿಲಿಬ್ರಿಯಂ ಸಿಂಬಲ್ ಬರೀತಾನೆ ಬಿಕಾಸ್ ಐ ನೀಡ್ ಕೆಮಿಕಲ್ ಇಕ್ವಿಲಿಬ್ರಿಯಂ ಡೆಫಿನೇಷನ್. ಓಕೆ, ಸೊ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್, ಹೇಗೆ ಒಂದು ರಿಯಾಕ್ಷನಲ್ಲಿ ಇಕ್ವಿಲಿಬ್ರಿಯಂ ಅಟೈನ್ ಆಗ್ತದೆ? ಇಕ್ವಿಲಿಬ್ರಿಯಂ ಅಂದ್ರೇನು? ಇಟ್ ಈಸ್ ಅ ಕಂಡೀಷನ್ ಆರ್ ಅ ಸ್ಟೇಟ್ ಆಫ್ ಅ ಸಿಸ್ಟಮ್. ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಅಥವಾ ಟೈಮಲ್ಲಿ ಎರಡು ವಿರುದ್ಧ ಕ್ರಿಯೆಗಳು ಅಥವಾ ಅಪೋಸಿಟ್ ಪ್ರೋಸೆಸ್ ಆರ್ ರಿಯಾಕ್ಷನ್ಸ್, ಅವುಗಳ ರೇಟ್ ಪ್ರಮಾಣ ಬ್ಯಾಲೆನ್ಸ್ ಆಗಬೇಕು. ಓಕೆ, ನಾವು ವಿ ಶಲ್ ಸಿ ಒನ್ ಸ್ಮಾಲ್ ಎಕ್ಸ್ಪೆರಿಮೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕೆಮಿಕಲ್ equilibrium. Okay, after that we'll discuss in detail. This is very important. Okay, we shall see one small experiment. Okay, here you can see the apparatus or the glass vase. This is empty tub or a container, and one more, the container I have taken, it is filled with the colored solution. ಹೌದಾ? ಇಲ್ಲೇನು ತಗೊಂಡಿದ್ದಾನೆ? ಒಂದು ಎಂಟಿ ಟಬ್ ಇದೆ, ಪಾತ್ರೆ ಇದೆ, ವೆಸಲ್ ಇದೆ. ಇನ್ನೊಂದು ಪಾತ್ರೆಯಲ್ಲಿ ಹ್ಯಾವ್ ಟೇಕನ್ ಕಲರ್ಡ್ ಸೊಲ್ಯೂಷನ್ಸ್. ಇದರಲ್ಲಿ ಕಲರ್ಡ್ ಯಾವುದೊಂದು ಕಲರ್ ಸೊಲ್ಯೂಷನನ್ನು ಫಿಲ್ ಮಾಡಿದ್ದಾನೆ. ಇದು 2 ಬೀಕರ್ಸ್, ಕೆಪಾಸಿಟಿ 100 ml. ಸೊ 100 ml ಬೀಕರ್ ಇದು. ಓಕೆ, ಈಗ ನಾನೇನು ಹೇಳಿಕೊಟ್ಟದ್ದು ಅಂತ ಹೇಳಿದ್ರೆ ಕೆಮಿಕಲ್ ಇಕ್ವಿಲಿಬ್ರಿಯಂ, ಕೆಮಿಕಲ್ ರಿಯಾಕ್ಷನ್ಸ್. ನಾವು ಲೆಟ್ ಅಸ್ ಕನ್ಸಿಡರ್ ದಿಸ್ ಕಲರ್ಡ್ ಸೊಲ್ಯೂಷನ್, ದ ಕಂಟೈನರ್ ವಿಚ್ ಕಂಟೈನ್ಸ್ ಲಿಕ್ವಿಡ್ ಇನ್ ಇಟ್, ಇಟ್ ಇಸ್ ಅ ರಿಯಾಕ್ಟೆಂಟ್ಸ್. ಓಕೆ, ಸೊ ರಿಯಾಕ್ಟೆಂಟ್ಸ್ ಅಂತ ಹೇಳಿದ್ರೆ ಪ್ರತಿವರ್ತಕ ಅಂತ ಹೇಳಿದ್ರೆ ಇಲ್ಲಿ ಏನೋ ನಾನು ತಗೊಂಡಿದ್ದಾನೆ, ಕೆಮಿಕಲ್ ಕಾಂಪೌಂಡ್ ಈಸ್ ಪ್ರೆಸೆಂಟ್. ದಿಸ್ ಇಸ್ ಪ್ರಾಡಕ್ಟ್, ವೈಟ್ ಕಲರ್ಡ್ ಬಾಕ್ಸ್, ದಿಸ್ ಇಸ್ ಎಂಟಿ. ಸೊ ಇಲ್ಲಿ ಪ್ರಾಡಕ್ಟ್ ಫಾರ್ಮೇಷನ್ ಆಗಲಿಲ್ಲ. ಓಕೆ, ಸೊ
in the beginning of the reaction, in the beginning of the chemical reaction, only the concentration, or I have only the amounts of reactants. ನನ್ನ ಹತ್ರ ಏನಿದೆ, ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ ಶುರುವಾಗುವ ಮೊದಲು ರಿಯಾಕ್ಟೆಂಟ್ಸ್ ಮಾತ್ರ ಉಂಟು, ಹೌದಾ? ಪ್ರಾಡಕ್ಟ್ ಫಾರ್ಮೇಷನ್ ಆಗಲಿಲ್ಲ, ಯಾಕೆ? ನಾವು ರಿಯಾಕ್ಷನ್ ಶುರು ಮಾಡಲಿಲ್ಲ. ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ, ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ ಸೈಡಿಗೆ ನಾನು ಈ ಬೀಕರ್ಸ್ ಯೂಸ್ ಮಾಡಿ ಅಲ್ಲಿರುವಂತಹ ಕಾಂಪೌಂಡ್ಸನ್ನು ಎಕ್ಸ್ಚೇಂಜ್ ಮಾಡ್ತಾನೆ. ಸೊ ಇಲ್ಲಿಂದ ಸೊಲ್ಯೂಷನ್ ತೆಗೆದು ನಾನು ಪ್ರಾಡಕ್ಟ್ ಬೀಕರಿಗೆ ಹಾಕ್ತಾನೆ. ಬೀಕರ್ ಇಲ್ಲಿ ಸದ್ಯಕ್ಕೆ ಎಂಟಿ ಇದೆ, ಸೊ ನಾನು ಮಾಡ್ತಾ ಬರ್ತೇನೆ. ನೋಡಿ, ಓಕೆ. ಸೊ ಈ ಕಡೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇಂದ ರಿಯಾಕ್ಟೆಂಟ್ಸ್ ಇದ್ದದ್ದು ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಾ ಇದೆ. ಸೈಮಲ್ಟೇನಿಯಸ್ಲಿ ನಾನು ಏನು ಮಾಡ್ತಾ ಇದ್ದೇನೆ, ಪ್ರಾಡಕ್ಟ್ ಸೈಡಿಂದು ಲಿಕ್ವಿಡನ್ನು ತೆಗೆದು ಹಾಕ್ತಾ ಇದ್ದಾನೆ. ಓಕೆ, ಇಲ್ಲಿ ನೋಡಿ, ಒಂದು ಬೀಕರಲ್ಲಿ ನಿಯರ್ಲಿ ಇಟ್ ಅಸ್ 80 ml, 80 ml ನಷ್ಟು ಕಂಟೆಂಟ್ ಇದೆ. ಬಟ್ ಹಿಯರ್ ಇನ್ ದಿಸ್ ಇಟ್ ಇಸ್ ಬಿಲೋ 20 ml, ಇಟ್ ಇಸ್ 15 ml. ಹೀಗೆ ಕಂಟಿನ್ಯೂ ಮಾಡ್ತಾ ಬರ್ತಾನೆ. ಲೇಟರ್ ವಿ ಕ್ಯಾನ್ ಸಿ ದ ರಿಸಲ್ಟ್. ಓಕೆ, ಇಲ್ಲಿ ಎರಡು ಅಪೋಸಿಟ್ ಪ್ರೋಸೆಸ್ ಆಗ್ತಾ ಉಂಟು, ಹೌದಾ? ರಿಯಾಕ್ಟೆಂಟ್ಸಿನ ಪ್ರಾಡಕ್ಟ್ ಸೈಡಿಗೆ ರಿಯಾಕ್ಷನ್ ಆಗ್ತಾ ಉಂಟು, ಪ್ಲಸ್ ಸೈಮಲ್ಟೇನಿಯಸ್ಲಿ ಪ್ರಾಡಕ್ಟಿಂದ ರಿಯಾಕ್ಟೆಂಟ್ ಸೈಡಿಗೆ ರಿಯಾಕ್ಷನ್ ಕ್ಯಾರಿ ಔಟ್ ಆಗ್ತಾ ಉಂಟು, ಹೌದಾ? ಸೊ ಇವಾಗ ಇಲ್ಲಿ 70 ml ನಷ್ಟಿದೆ, ಇಲ್ಲಿ ಇಟ್ ಇಸ್ 50 ml. ಸೊ 70 ಮತ್ತು 50 ml. You can also observe in the container, in the vessel, ಈಗ ಏನಾಯಿತು, ಇನಿಷಿಯಲಿ ಎಂಟಿ ಇದ್ದ ಬಾಕ್ಸಲ್ಲಿ ಲಿಕ್ವಿಡ್ ಫಿಲ್ ಆಗ್ತಾ ಇದೆ, isn't it? ಈಗ ನೋಡಿ, ಇಲ್ಲಿ 50 ml, ಇಲ್ಲಿ ಕೂಡ 50 ml. ಇವಾಗ ನೋಡಿ, ಇಲ್ಲಿ 50, ಇಲ್ಲಿ ಆಲ್ಮೋಸ್ಟ್ ಈಕ್ವಲ್ ಟು 50. ಅದೇ ಥರ ಕಂಟಿನ್ಯೂ ಮಾಡ್ತಾ ಬನ್ನಿ. again it is like this. Here it is almost equal to 60 ml each. ಏನಾಗ್ತಾ ಉಂಟು ಇಲ್ಲಿ, the rates of two opposing process or opposite reaction becomes equal, ಹೌದಾ? ಈಕ್ವಿಲಿಬ್ರಿಯಂ ಸ್ಟೇಟ್ ರೀಚ್ ಆಗ್ತಾ ಉಂಟು. ವಾಟ್ ಈಸ್ ಈಕ್ವಿಲಿಬ್ರಿಯಂ? ಇಟ್ ಈಸ್ ಅ ಕಂಡೀಷನ್ ಅಟ್ ವಿಚ್ the rates of two opposing process balance each other. ನೀವಿದು ಈ ಎಕ್ಸ್ಪೆರಿಮೆಂಟನ್ನು ಒಂದು ದಿನ ಇಡೀ ಮಾಡಿ ಅಥವಾ ಒಂದು ವಾರ ಮಾಡಿ, ಯಾವುದೋ ಒಂದು ಇಕ್ವಿಲಿಬ್ರಿಯಂ ರೀಚ್ ಆದ ಮೇಲೆ ದ ಕಾನ್ಸಂಟ್ರೇಷನ್ ಆರ್ ದ ಅಮೌಂಟ್ ಆಫ್ ದ ರಿಯಾಕ್ಟೆಂಟ್ಸ್ ಆಸ್ ವೆಲ್ ಆಸ್ ಅಮೌಂಟ್ ಆಫ್ ಪ್ರಾಡಕ್ಟ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ನೀವಿಲ್ಲಿ ಎರಡು ಎಕ್ಸ್ಚೇಂಜ್ ಮಾಡ್ತಾ ಬಂದರೂ ಕೂಡ ಈ ಕಡೆ 50 ml, ಹೌದಾ? ಎರಡು ಬೀಕರಲ್ಲಿರುವ ಅಮೌಂಟ್ ml ನೋಡ್ಬೋದು ನೀವು, ವಾಲ್ಯೂಮ್ ನೋಡಿ, ಇಟ್ ಇಸ್ ಸೇಮ್, ಇಟ್ ಇಸ್ ನಿಯರ್ಲಿ ಸೇಮ್, ಇಟ್ ಇಸ್ almost it is equal to 60 ml, ಹೌದಾ? That means the rate or velocity of two opposing reactions balance each other, ಹೌದಾ? ನೀವು ಎಷ್ಟು ಟೈಮು ಇದನ್ನು ಮಾಡ್ತಾ ಹೋದ್ರು, ಕಂಟಿನ್ಯೂಸ್ ಆಗಿ ಕಂಟಿನ್ಯೂ ಮಾಡಿ, ಏನಾಗ್ತದೆ, ಇಕ್ವಿಲಿಬ್ರಿಯಂ ಸ್ಟೇಟ್ ರೀಚ್ ಆದ ಮೇಲೆ ದ ಅಮೌಂಟ್ ಆಫ್ ರಿಯಾಕ್ಟೆಂಟ್ಸ್ ಆಸ್ ವೆಲ್ ಆಸ್ ಪ್ರಾಡಕ್ಟ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್, ಅಷ್ಟೇ ಇರ್ತದೆ, ಹೌದಾ? ಇಲ್ಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ನೋಡಿ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಅಮೌಂಟ್ ನೋಡಿ, ಪ್ಲಸ್ ನೀವು ಹಾಕುವಂಥ ರೇಟ್, ನೀವು ತಗೊಂಡ ಬೀಕರಲ್ಲಿರುವಂತಹ ಲಿಕ್ವಿಡ್ನ ಅಮೌಂಟ್ ನೋಡಿ, ವಾಲ್ಯೂಮ್ ನೋಡಿ, ಇಟ್ ಇಸ್ ಸೇಮ್, ಹೌದಾ? ಸೊ ದಿಸ್ ಇಂಡಿಕೇಟ್ಸ್ ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ಇಕ್ವಿಲಿಬ್ರಿಯಂ ದಟ್ ಎಕ್ಸಿಸ್ಟ್
ಇನ್ ಕೇಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಶುರುವಲ್ಲಿ ನಾವೇನು ತಗೊಂಡದಂತ ಹೇಳಿದ್ರೆ ಬರೇ ರಿಯಾಕ್ಟೆಂಟ್ಸ್ ಮಾತ್ರ ತಗೊಂಡಿದ್ದದು, ಹೌದಾ? ಸೊ ಇನ್ ದ ಬಿಗಿನಿಂಗ್ ಆಫ್ ದ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ ಶುರುವಾಗುವ ಮೊದಲು ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಈಸ್ ಮೋರ್, where the concentration of product is 0. But as the time passes or a time proceeds, time ಆದ ಹಾಗೆ ನಾವು ರಿಯಾಕ್ಷನ್ ಮಾಡ್ತಾ ಬಂದ ಹಾಗೆ ಏನಾಯಿತು, ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಕಮ್ಮಿ ಆಗ್ತಾ ಹೋಯ್ತು, ಹೌದಾ? ಪ್ರಾಡಕ್ಟ್ ಕಾನ್ಸಂಟ್ರೇಷನ್, ಇಲ್ಲಿ ರಿಯಾಕ್ಟೆಂಟ್ಸ್ ಎಷ್ಟು ಕಡಿಮೆ ಆಯ್ತಾ ಲಿಕ್ವಿಡ್, ಅಷ್ಟೇ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಾ ಹೋಯಿತು. ಸೊ ಆಸ್ ದ ಟೈಮ್ ಪ್ರೊಸೀಡ್ಸ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಗೋಸ್ ಆನ್ ಡಿಕ್ರೀಸಸ್. Simultaneously, the concentration of the product goes on increases. But one particular stage or a time or a condition is established where the rates of two opposing reactions balance each other. ಇಲ್ಲಿ ಎರಡು ಅಪೋಸಿಟ್ ರಿಯಾಕ್ಷನ್ಸ್ ಯಾವುದು? ಒಂದು ರಿಯಾಕ್ಟೆಂಟ್ ಇಂದ ಪ್ರಾಡಕ್ಟ್ ಸೈಡಿಗೆ ಹೋಗುವಂಥದ್ದು ಫಾರ್ವರ್ಡ್ ರಿಯಾಕ್ಷನ್, ಇನ್ನೊಂದು ಪ್ರಾಡಕ್ಟ್ ಇಂದ ರಿಯಾಕ್ಟೆಂಟ್ ಸೈಡಿಗೆ ಬ್ಯಾಕ್ವರ್ಡ್ ರಿಯಾಕ್ಷನ್, ಹೌದಾ? ನಾನಿಲ್ಲಿ ಎರಡು ಬೀಕರ್ ಯೂಸ್ ಮಾಡಿದ್ದು, ನೀವು ಎಷ್ಟು ಆ ಕಡೆ ಇಂದ ರಿಯಾಕ್ಟೆಂಟಿಂದ ಪ್ರಾಡಕ್ಟಿಗೆ, ಪ್ರಾಡಕ್ಟಿಂದ ರಿಯಾಕ್ಟೆಂಟ್ಗೆ ಎಕ್ಸ್ಚೇಂಜ್ ಮಾಡಿದ್ರು, ಇಲ್ಲಿ ಬೀಕರಲ್ಲಿದ್ದಂತಹ ವಾಲ್ಯೂಮ್ ಆಲ್ಮೋಸ್ಟ್ 60 ml ಇತ್ತು. ದಟ್ ಈಸ್ ಅ ರೇಟ್. ಸೊ at equilibrium the rates of two opposing process balance each other. Okay, hope this is very clear to you. Let us consider a chemical reaction, that is A plus B gives C plus D as a products. So in the beginning of the reaction, now already ನೋಡಿ ಆಯಿತು, ಹೌದಾ? In the beginning of the reaction, the concentration of the reactants is very high. As the time proceeds, the concentration of the reactants goes on decreases. ಹೌದಾ? ರಿಯಾಕ್ಷನ್ ಶುರುವಾದ ಮೇಲೆ ಟೈಮ್ ಆದ ಹಾಗೆ ಏನಾಯಿತು, ರಿಯಾಕ್ಟೆಂಟ್ಸ್ ಕಾನ್ಸಂಟ್ರೇಷನ್ ಅದರ ಅಮೌಂಟ್ ಕಡಿಮೆ ಆಗ್ತಾ ಹೋಯಿತು. ಸೊ ಸೈಮಲ್ಟೇನಿಯಸ್ಲಿ ಇಲ್ಲಿ ರಿಯಾಕ್ಟೆಂಟ್ಸ್ ಎಷ್ಟು ಕನ್ಸ್ಯೂಮ್ ಆಯಿತು, ಎಷ್ಟು ಕಡಿಮೆ ಆಯಿತು ಅಂತ ಹೇಳಿದ್ರೆ, ಆ ಕಡಿಮೆಯಾದ ಅಮೌಂಟಿನಷ್ಟು ಏನು ಸಿಗಬೇಕು ನಿಮಗೆ? ಪ್ರಾಡಕ್ಟ್ ಫಾರ್ಮೇಷನ್ ಆಗಬೇಕು. ಸೊ ದ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಗೋಸ್ ಆನ್ ಇನ್ಕ್ರೀಸಸ್. At one particular time or a condition, equilibrium is established between the reactants and the products. So equilibrium condition alli the concentration of the reactants and the products remains the same, hauda? So the rates ಆ condition alli ಆ equilibrium state alli ಏನು reactants ಮತ್ತೆ product concentration change ಆಗುದಿಲ್ಲ, it remains a constant, as well as the rates. Rate andrenu, it has nothing but a velocity, also balances, or the rates of two opposite process balance each other. ಸೊ ಇಲ್ಲಿ ಯಾವುದು ಅಪೋಸಿಟ್ ಪ್ರೋಸೆಸ್ ಅಂತ ಹೇಳಿದ್ರೆ, ಒಂದು ಫಾರ್ವರ್ಡ್ ರಿಯಾಕ್ಷನ್, ಆಲ್ರೆಡಿ ನಾವು ಎಕ್ಸ್ಪೆರಿಮೆಂಟಲ್ಲಿ ನೋಡಿ ಆಯ್ತು, ಹೌದಾ? ರಿಯಾಕ್ಟೆಂಟಿಂದ ಪ್ರಾಡಕ್ಟ್ಗೆ ಹೋಗುವಂಥ A ಪ್ಲಸ್ ಇದ್ದದ್ದು C ಪ್ಲಸ್ D ಆಗೋದು, ದಟ್ ಇಸ್ ಫಾರ್ವರ್ಡ್ ರಿಯಾಕ್ಷನ್. ಇನ್ನೊಂದು ಯಾವುದು? ಪ್ರಾಡಕ್ಟ್ ಇದ್ದದ್ದು ರಿಯಾಕ್ಟೆಂಟ್ಸ್ ಆಗೋದು, ರಿವರ್ಸಿಬಲ್ ಅಂತ ಹೇಳ್ಬೋದು. ರಿವರ್ಸಿಬಲ್, ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಸೈಡ್ಗೆ, ಪ್ರಾಡಕ್ಟಿಂದ ರಿಯಾಕ್ಟೆಂಟ್ ಸೈಡ್ಗೆ. ಅರ್ಥ ಆಯ್ತಾ? ಸೊ ರಿಯಾಕ್ಷನ್ ಶುರುವಾಗುವ ಮೊದಲು ರಿಯಾಕ್ಟೆಂಟ್ಸ್ ಜಾಸ್ತಿ ಇತ್ತು, the concentration of the reaction is very high. As the time proceeds, the concentration of the reactants goes on decreases, whereas the concentration of the products goes on increases. At one particular stage, the concentration of the reactants and the products remains constant. That time we can say that it is a equilibrium state. So now graphically we can represent, ಇಲ್ಲಿ ನೋಡಿ ಒಂದು ಗ್ರಾಫ್ ರೆಪ್ರೆಸೆಂಟ್ ಮಾಡಿದ್ದಾನೆ, ಹೌದಾ? ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ನಾನು ಟೈಮ್ ಅಂತ ತಗೊಂಡಿದ್ದೇನೆ, ಟೈಮ್ ವರ್ಸಸ್ ಇನ್ ವೈ ಆಕ್ಸಿಸ್ ಐ ಹ್ಯಾವ್ ರಿಟರ್ನ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಅಂದ್ರೆ ಏನು? ಅಮೌಂಟ್. ಸೊ ಕಾನ್ಸಂಟ್ರೇಷನ್ ಅದು ಡಿಟೇಲ್ ಆಗಿ ಆಲ್ರೆಡಿ ಒಂದು ಚಾಪ್ಟರ್ಲಿ ಕಲ್ತಿದ್ದೀರಿ. ಸೊ ಕಾನ್ಸಂಟ್ರೇಷನ್ ಅನ್ನು ಮೊಲಾರಿಟಿ ಅಂತ ಹೇಳಿಕ್ ಬರ್ತದೆ, ಮೊಲಾಲಿಟಿ, ಮಾಸ್ ಪರ್ಸೆಂಟ್, ಹೌದಾ? ಓಕೆ, ಇನ್ ಜನರಲ್ ನಿಮಗೆ ಅಮೌಂಟ್ ಅಂತ ಅನ್ಕೊಳ್ಳಿ, ಅಮೌಂಟ್ಸ್. ಸೊ ಕಾನ್ಸಂಟ್ರೇಷನ್ ವರ್ಸಸ್ ಟೈಮ್ ಗ್ರಾಫ್ ತಗೊಂಡ್ರೆ ಇದು 0 ಅಂತ ಇರಲಿ. 0 ಅಂದ್ರೆ ಏನು? ಟೈಮ್ 0 ಶುರು ಆಗಲಿಲ್ಲ, ರಿಯಾಕ್ಷನ್ ಶುರು ಆಗಲಿಲ್ಲ, ಬಿಗಿನಿಂಗ್. ನೆಕ್ಸ್ಟ್ ನಾನು ಇದನ್ನು ಮಿನಿಟ್ಸ್ ಅಲ್ಲಿ ಬರುತ್ತಾನೆ, 1 minute, ದಿಸ್ ಇಸ್ 2 minutes, 3, ಅಥವಾ ನೀವು 5, 10 minutes, 15 ಆ ಥರ ತಗೊಳ್ಬೋದು, ಲೈಕ್ ದಿಸ್.
1 minute, 2 minutes, 3 minutes, 4 minutes, 5 minutes. Okay. So time ಆದ ಹಾಗೆ ಶುರುವಿಗೆ in the beginning of the reaction what I told, the concentration of the reactant is very high. ನಮ್ಮಲ್ಲಿ reactant ಜಾಸ್ತಿ ಇತ್ತು ಹೌದಾ, ಇಲ್ಲಿ ಕೂಡ ಹಾಗೆ ಕಾನ್ಸಂಟ್ರೇಷನ್ ಅಲ್ಲಿ ನಾನೊಂದು ಈ ಥರ ಬರುತ್ತೆ ನೋಡಿ, ಲೈಕ್ ದಿಸ್ 0.1, 0.2, 0.3, 0.4, 0.5. Okay. When time is equal to 0, reaction ಶುರು ಮಾಡಲಿಲ್ಲ, 0. ನಮ್ಮಲ್ಲಿ ಏನಿತ್ತು ಆ ಎಕ್ಸ್ಪೆರಿಮೆಂಟಲ್ಲಿ ಏನಿತ್ತು, ನಿಮ್ಮಲ್ಲಿ ರಿಯಾಕ್ಟೆಂಟಿನ ವೆಸಲಲ್ಲಿ ಕಂಟೈನರಲ್ಲಿ ಮಾತ್ರ ಏನಿತ್ತು, ಲಿಕ್ವಿಡ್ ಇತ್ತು ಹೌದಾ, ಇನ್ನೊಂದು ಬಾಕ್ಸಲ್ಲಿ ಎಂಟಿ ಇತ್ತು. ದಟ್ ಮೀನ್ಸ್ ಇನ್ ದ ಬಿಗಿನಿಂಗ್ ಆಫ್ ದ ರಿಯಾಕ್ಷನ್ ಟೈಮ್ 0 ಇರುವಾಗ ಇದೆಲ್ಲಿರಬೇಕು, ಪ್ಲಾಟ್ ಹೈಯಲ್ಲಿರಬೇಕು, ಕಾನ್ಸಂಟ್ರೇಷನ್ ಜಾಸ್ತಿ. ಯಾವುದ್ರದ್ದು, ರಿಯಾಕ್ಟೆಂಟ್ಸ್. ನಾನಿಲ್ಲಿ ತಿಳ್ಕೊಳ್ಳಿ, ದಿಸ್ ಇಸ್ ರಿಯಾಕ್ಟೆಂಟ್ಸ್. ಇದು ಬರೀ ರಿಯಾಕ್ಟೆಂಟ್ಸ್ ಗ್ರಾಫ್ ಅಂದ್ಕೊಳ್ಳಿ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಒಂದೇ ಬೇರೆ ಬೇರೆ ಗ್ರಾಫ್ ತೋರಿಸುವ. ದಿಸ್ ಇಸ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಹೌದಾ. ಸೊ ವೆನ್ ಟೈಮ್ ಈಕ್ವಲ್ ಟು 0, ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಈಸ್ ಮ್ಯಾಕ್ಸಿಮಮ್. ನೆಕ್ಸ್ಟ್ ಏನಾಯಿತು, ನಾನೇನು ಮಾಡ್ತಾ ಬಂದೆ, ರಿಯಾಕ್ಷನ್ ಶುರು ಮಾಡಿದ್ದೇನೆ, ರಿಯಾಕ್ಟೆಂಟಿಂದ ಆ ಲಿಕ್ವಿಡನ್ನು ತೆಗೆದು ನೆಕ್ಸ್ಟ್ ಟಬ್ಬಿಗೆ ಹಾಕಿದ್ದಾನೆ, ವೆಸಲಿಗೆ ಹಾಕಿದ್ದಾನೆ. ಸೊ ಟೈಮ್ ಆದ ಹಾಗೆ ಆ್ಯಸ್ ಅ ಟೈಮ್ ಪ್ರೊಸೀಡ್ಸ್ 1 minute ಆಯಿತು, 1.5, 2 minutes ಆದ ಹಾಗೆ ಏನಾಯಿತು, ಕಾನ್ಸಂಟ್ರೇಷನ್ ಕಮ್ಮಿ ಆಯಿತು. ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಗೋಸ್ ಆನ್ ಡಿಕ್ರೀಸಸ್ ಹೌದಾ, ಅಂದರೆ ಇಲ್ಲಿ ಬಂತು ಕರ್ವ್. ಎಗೇನ್ 2 minutes, 4 minutes, 5 minutes ಆದ ಹಾಗೆ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಗೋಸ್ ಆನ್ ಡಿಕ್ರೀಸಸ್. ಡಿಕ್ರೀಸ್ ಆಗಿ 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 ನೆಕ್ಸ್ಟ್ ನೋಡಿ ನನ್ನ ಪ್ಲಾಟ್ ಕಾನ್ಸ್ಟೆಂಟ್. ಯಾಕಂತೇಳಿದರೆ ಅಲ್ಲಿ ಇಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಯಿತು. ಯಾಕೆ ಎಕ್ಸಿಸ್ಟ್ ಆಯಿತು, ಇಫ್ ಐ ರೈಟ್ ಸೇಮ್ ಗ್ರಾಫ್ ಫಾರ್ ಪ್ರಾಡಕ್ಟ್, ಇದೀಗ ಫಾರ್ವರ್ಡ್ ರಿಯಾಕ್ಷನಿಗೆ ಬರ್ತಾ ಇದು ಹೌದಾ. ರಿಯಾಕ್ಟೆಂಟ್ ಇನಿಷಿಯಲಿ ಜಾಸ್ತಿ ಇತ್ತು, ನೆಕ್ಸ್ಟ್ ಟೈಮ್ ಆದಾಗೆ ಕಾನ್ಸಂಟ್ರೇಷನ್, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಗೋಸ್ ಆನ್ ಡಿಕ್ರೀಸಸ್ ಆ್ಯಂಡ್ ದೇರ್ ಆಫ್ಟರ್ ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್. ನಾವು ಇದೇ ಗ್ರಾಫಲ್ಲಿ ಪ್ರಾಡಕ್ಟಿಗೆ ಬರೆಯೋದಾದರೆ ಇನಿಷಿಯಲಿ ವೆನ್ ಟೈಮ್ 0, ರಿಯಾಕ್ಷನ್ ಶುರು ಮಾಡಲಿಲ್ಲ, ಆವಾಗ ಬರೇ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇತ್ತು ಹೌದಾ. ರಿಯಾಕ್ಟೆಂಟ್ ಟಬ್ಬಲ್ಲಿ ಮಾತ್ರ ಲಿಕ್ವಿಡ್ ಇತ್ತು, ಇನ್ನೊಂದು ಬೀಕರಲ್ಲಿ ಯಾವುದೇ ಕಂಟೆಂಟ್ ಇರಲಿಲ್ಲ, ಇಟ್ ಇಸ್ ಎಂಟಿ. ಹಾಗಾದರೆ ನನ್ನ ಪ್ಲಾಟ್ ಇಲ್ಲಿ ಉಂಟು. ಈಗ ಪ್ರಾಡಕ್ಟ್, ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್, ಇದು ಪ್ರಾಡಕ್ಟ್ ಮತ್ತು ರಿಯಾಕ್ಟೆಂಟ್ಗೆ ಎರಡು ಒಟ್ಟಿಗೆ ಬರೀತಾನೆ ನೋಡಿ. ವೆನ್ ಟೈಮ್ 0, ಬರೇ ರಿಯಾಕ್ಟೆಂಟ್ ಜಾಸ್ತಿ ಇದ್ದದ್ದು, ನಮ್ಮಲ್ಲಿ ರಿಯಾಕ್ಟೆಂಟ್ ಮಾತ್ರ ಇದ್ದದ್ದು, ಪ್ರಾಡಕ್ಟ್ ಇರಲಿಲ್ಲ. ಸೊ ನನ್ನ ಪ್ಲಾಟ್ ಇಲ್ಲೇ ಉಂಟು. ಟೈಮ್ ಆದ ಹಾಗೆ ನಾನೇನು ಮಾಡಿದೆ, ರಿಯಾಕ್ಟೆಂಟಿನ ವೆಸಲಿಂದ ಲಿಕ್ವಿಡನ್ನು ಪ್ರಾಡಕ್ಟಿಗೆ ಹಾಕ್ತಾ ಬಂದೆ. ಸೊ ನನ್ನ ಗ್ರಾಫ್ ನೋಡಿ, ದ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಗೋಸ್ ಆನ್ ಇನ್ಕ್ರೀಸಸ್ ಹೌದಾ. ಇನ್ನೊಂದು ಟಬ್ಬಲ್ಲಿ ಕೂಡ ಲಿಕ್ವಿಡನ್ನು ಹಾಕಿದ ಕೂಡಲೇ ಅಲ್ಲಿ ಜಾಸ್ತಿ ಆಗ್ತಾ ಬಂತು. ದ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಗೋಸ್ ಆನ್ ಇನ್ಕ್ರೀಸಸ್ ಅಟ್ ಒನ್ ಪರ್ಟಿಕ್ಯುಲರ್ ಸ್ಟೇಜ್. ದ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಈಸ್ ಆಲ್ಸೋ ರಿಮೈನ್ಸ್ ಕಾನ್ಸ್ಟೆಂಟ್. ಅಥವಾ ನಿಮಗೆ ಹೀಗೆ ಬರೀತಾನೆ, ಇದು ರಿಯಾಕ್ಟೆಂಟ್ ಕಾನ್ಸ್ಟೆಂಟ್ ಆದ್ದು, ಇದು ಪ್ರಾಡಕ್ಟ್. ಕ್ಲಿಯರ್? ಸೊ ದಿಸ್ ಈಸ್ ಇಕ್ವಿಲಿಬ್ರಿಯಮ್. ಇಕ್ವಿಲಿಬ್ರಿಯಮಲ್ಲಿ ಇಲ್ಲಿಗೆ ಬರುವಾಗ ಇಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಯಿತು. ಸೊ ವಾಟ್ ಈಸ್ ಇಕ್ವಿಲಿಬ್ರಿಯಮ್? ಇಟ್ ಈಸ್ ಅ ಸ್ಟೇಟ್ ಆರ್ ಅ ಕಂಡೀಷನ್ ಆಫ್ ಅ ಸಿಸ್ಟಮ್ where the rates of two opposing process balance each other. ಇಕ್ವಿಲಿಬ್ರಿಯಮ್ ಅಲ್ಲಿ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟಿನ ಕಾನ್ಸಂಟ್ರೇಷನ್ ಚೇಂಜ್ ಆಗಲಿಲ್ಲ, ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಹೌದಾ. ನಾನು ಎಷ್ಟು ಎ ಇಂದ ಬಿ ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಸೈಡ್ಗೆ, ಪ್ರಾಡಕ್ಟಿಂದ ರಿಯಾಕ್ಟೆಂಟ್ ಸೈಡಿಗೆ ಆ ಲಿಕ್ವಿಡನ್ನು ಹಾಕ್ತಾ ಬಂದರೂ ಆ ಎರಡು ವೆಸಲಲ್ಲಿರುವ ಕ್ವಾಂಟಿಟಿ ಸೇಮ್ ಇತ್ತು ಹೌದಾ, ನೋಡಿದ್ರಿ ನೀವೆಲ್ಲ. ಪ್ಲಸ್ ನಾನು ಬೀಕರಲ್ಲಿ ತಗೊಂಡಂಥ ಅಮೌಂಟ್, ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಹೌದಾ, ಅದು ಚೇಂಜ್ ಆಗಲಿಲ್ಲ. ದ್ಯಾಟ್ ಮೀನ್ಸ್ ಆಟ್ ಇಕ್ವಿಲಿಬ್ರಿಯಮ್ ದ ರೇಟ್ಸ್ ಆಫ್ ಟು ಅಪೋಸಿಟ್ ಆರ್ ಅಪೋಸಿಂಗ್ ಪ್ರೋಸೆಸ್ ಬ್ಯಾಲೆನ್ಸ್ ಈಚ್ ಅದರ್. So this is chemical equilibrium. So what is chemical equilibrium? Chemical equilibrium ಅಂತ ಹೇಳಿದ್ರೆ equilibrium exist in chemical reactions. Reactants ಮತ್ತೆ ಪ್ರಾಡಕ್ಟಿನ ಮಿಡ್ಲಲ್ಲಿ equilibrium ಎಸ್ಟಾಬ್ಲಿಷ್ ಆಗೋದು ಹೇಗೆ?
ಸೊ ಇಲ್ಲಿ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ when time is equal to 0 only we have the reactants. ಹೌದಾ, ಟೈಮ್ 0 ಇರುವಾಗ ರಿಯಾಕ್ಷನ್ ಶುರುವಾಗುವ ಮೊದಲು ನಮ್ಮಲ್ಲಿ ಬರೇ ರಿಯಾಕ್ಟೆಂಟ್ಸ್ ಮಾತ್ರ ಇರ್ತದೆ. ಸೊ ನಮ್ಮ ಪ್ಲಾಟ್ ಇಲ್ಲಿ ಆಸ್ ದ ಟೈಮ್ passes the concentration of the reactant goes on decreases. At that time the concentration of the product increases. ಯಾಕೆ ಪ್ರಾಡಕ್ಟ್ ಇನ್ಕ್ರೀಸ್ ಆಗೋದು? ಇಲ್ಲಿ ರಿಯಾಕ್ಟೆಂಟ್ ಕಡಿಮೆ ಆದಾಗೆ ಅಲ್ಲಿ ಎಷ್ಟು ಪ್ರಾಡಕ್ಟ್ ಜಾಸ್ತಿ ಆಗ್ತದೆ. ಸೊ ಇದು ಕಮ್ಮಿ ಆಯಿತು, ಇದು ಜಾಸ್ತಿ ಆಯಿತು. ಮತ್ತೇನಾಯಿತು, ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಯಾವುದೋ ಒಂದು ಟೈಮಲ್ಲಿ ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್ ಚೇಂಜ್ ಆಗಲಿಲ್ಲ. ಇದೆಷ್ಟು ಅಮೌಂಟ್ ಇತ್ತಾ ಅಷ್ಟೇ ಅಮೌಂಟ್ ರಿಯಾಕ್ಟೆಂಟ್ಸ್ ಇರ್ತದೆ. ಆ ಎರಡೂ ಕ್ರಿಯೆಗಳ ಎರಡೂ ಪ್ರೋಸೆಸ್ಸಿನ ರೇಟ್, ವೇಗ ಆರ್ ವೆಲಾಸಿಟೀಸ್ ರಿಮೇನ್ಸ್ constant or they are equal to one another. That condition is termed as equilibrium. Okay, so now we can write like this. So this is our chemical reaction. A plus B gives C plus D. This is reactants, this is product. This is reactant, product. Okay, and also this is a reversible. Reversible ಅಂದ್ರೆ ಏನು? ಎರಡೂ ಡೈರೆಕ್ಷನಲ್ಲಿ ರಿಯಾಕ್ಷನ್ ಆಗುವಂಥದ್ದು. ರಿಯಾಕ್ಟೆಂಟ್ಸ್ ಇದ್ದದ್ದು ಪ್ರಾಡಕ್ಟ್ ಸೈಡ್ಗೆ, ಪ್ರಾಡಕ್ಟ್ ಇಂದ ರಿಯಾಕ್ಟೆಂಟ್ ಸೈಡ್ಗೆ. ಸೊ ಎರಡೂ ಡೈರೆಕ್ಷನಲ್ಲಿ ರಿಯಾಕ್ಷನ್ ಕ್ಯಾರಿ ಔಟ್ ಆದರೆ ದಟ್ ಆಸ್ ಅ ರಿವರ್ಸಿಬಲ್ ರಿಯಾಕ್ಷನ್. ಈಗ ಇಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ಯಾವುದು? ಇಲ್ಲಿ ಎರಡು ರಿಯಾಕ್ಷನ್ಸ್ ಉಂಟು. ಒನ್ ಈಸ್ ಫಾರ್ವರ್ಡ್ ರಿಯಾಕ್ಷನ್, ಎ ಪ್ಲಸ್ ಬಿ ಇದ್ದದ್ದು ಸಿ ಪ್ಲಸ್ ಡಿ ಆಗುವುದು, ದಟ್ ಈಸ್ ಫಾರ್ವರ್ಡ್. ಸೊ ಐ ವಿಲ್ ರೈಟ್ ಸ್ಮಾಲ್ ಲೆಟರ್ V1. ವಾಟ್ ಈಸ್ ವಿ? ಸ್ಮಾಲ್ ಲೆಟರ್ ವಿ ಈಸ್ ರೇಟ್ ಅಥವಾ ಆರ್ ಅಂತ ಹೇಳ್ಬೋದು, ವೆಲಾಸಿಟಿ. ಸ್ಮಾಲ್ ಲೆಟರ್, ಲೆಟ್ ಇಟ್ ಬಿ ಸ್ಮಾಲ್ ಲೆಟರ್ V1. ಇಟ್ ಈಸ್ ಅ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್. ಫಾರ್ವರ್ಡ್ ರಿಯಾಕ್ಷನಿನ ರೇಟ್, ವೆಲಾಸಿಟಿ can be represented by V1. Okay, one more is backward reaction, C plus D to A plus B, ulta. For that I will give small letter V2, rate of backward reaction. Okay, now at equilibrium ನಾವೇನು ಕಲ್ತದ್ದು? ಇಕ್ವಿಲಿಬ್ರಿಯಮ್ ಅಲ್ಲಿ ದಿ ರೇಟ್ಸ್ ಆಫ್ ಟು ಅಪೋಸಿಂಗ್ ರಿಯಾಕ್ಷನ್ಸ್ ಬ್ಯಾಲೆನ್ಸ್ ಈಚ್ ಅದರ್. ಸೊ ಅಟ್ ಇಕ್ವಿಲಿಬ್ರಿಯಮ್ ಐ ಕ್ಯಾನ್ ರೈಟ್ ಲೈಕ್ ದಿಸ್: V1 is equal to V2. Rate of forward reaction which is equal to rate of backward reaction. Okay. Now, one more concept, that is law of mass action. Law of mass action andre enu? Law of mass action. Law of mass action, very very important. Not only for first year, it is also important for the second year chemistry class. Okay, law of mass action. It states that at a given temperature, the rate of reaction is directly proportional to the rate of reaction is directly proportional to the molar concentration or active mass or molar concentration of the reactants. Very very important. Law of mass action, it states that at a given temperature
rate of reaction. What is rate? It is nothing but velocity. Rate of reaction is directly proportional to active mass or active mass in the sense molar concentration that you studied in the one more chapter, that is some basic concepts of chemistry. ಹೌದಾ? molar concentration ಅಂದರೆ ಏನು ಅಂತ ಕಲ್ತಾಗಿದೆ. ಸೊ ದ ರೇಟ್ ಆಫ್ ಎನಿ ಕೆಮಿಕಲ್ ರಿಯಾಕ್ಷನ್, ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯ ರೇಟ್ ಇರುವಂಥದ್ದು, ವೇಗ, ಆ ರೇಟ್ ಯಾವುದರ ಮೇಲೆ ಡಿಪೆಂಡ್ ಅಂತ ಹೇಳಿದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಆಕ್ಟಿವ್ ಮಾಸ್ ಅಥವಾ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್. ನಮ್ಮಲ್ಲಿ ಜಾಸ್ತಿ ರಿಯಾಕ್ಟೆಂಟ್ಸ್ ಉಂಟು. ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇಸ್, ಇಫ್ ಇಟ್ ಇಸ್ ವೆರಿ ಹೈ, ದೆನ್ ದ ರೇಟ್ ಆಫ್ ದ ರಿಯಾಕ್ಷನ್ ಈಸ್ ಆಲ್ಸೋ ವೆರಿ ವೆರಿ ಹೈ. ಯಾಕೆ? ರೇಟ್ ಯಾವತ್ತು ಯಾವುದ್ರ ಮೇಲೆ ಡಿಪೆಂಡ್ ಆಗೋದು? ರಿಯಾಕ್ಟೆಂಟಿನ ಕಾನ್ಸಂಟ್ರೇಷನ್ ಮೇಲೆ, ಪ್ರಾಡಕ್ಟಿನ ಕಾನ್ಸಂಟ್ರೇಷನ್ ಮೇಲೆ ಅಲ್ಲ. ತಿಳ್ಕೊಳ್ಳಿ. ಲಾ ಆಫ್ ಮಾಸ್ ಆಕ್ಷನ್ ಸ್ಟೇಟ್ಸ್ ದ್ಯಾಟ್ ಅಟ್ ಅ ಗಿವನ್ ಟೆಂಪರೇಚರ್ ದ ರೇಟ್ ಆಫ್ ಎನಿ ಕೆಮಿಕಲ್ ರಿಯಾಕ್ಷನ್, ಇಂಥದ್ದೆಲ್ಲ ಎಲ್ಲ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಇರ್ಬೋದು, ಆ ರಿಯಾಕ್ಷನಿನ ರೇಟ್ ಇರ್ಬೋದು ಅವ್ರ ವೆಲಾಸಿಟಿ ಇರ್ಬೋದು, ಇಟ್ ಆಲ್ವೇಸ್ depends or it is directly proportional to the active mass or molar concentration of the reactants. This is very very important. Now by making use of this law I can write the expression for this particular chemical reaction. ಈಗ ಈ ಲಾದ ಪ್ರಕಾರ ನಾನು ಈ ಕೆಮಿಕಲ್ ರಿಯಾಕ್ಷನ್ಗೆ ಆ ಲಾವನ್ನು ಅಪ್ಲೈ ಮಾಡಬೇಕು. ಸೊ ನಾವು ಕನ್ಸಿಡರ್ ದ ಸೇಮ್ ರಿಯಾಕ್ಷನ್. A plus B gives C plus T. There are two opposite reactions. One is forward reaction, one more is backward. ಹೌದಾ? ಈಗ ಫಾರ್ವರ್ಡ್ ರಿಯಾಕ್ಷನ್ಗೆ ರೇಟ್ ರೆಪ್ರೆಸೆಂಟ್ ಮಾಡೋದು ಹೀಗೆ. ರೇಟ್ ಆಫ್ ಫಾರ್ವರ್ಡ್ reaction rate of forward reaction is directly proportional to, according to the law of mass action, rate of any reaction is directly proportional to molar concentration of the reactants. ಹೌದಾ? ನಾನೀಗ ಬರೇ ಫಾರ್ವರ್ಡ್ ರಿಯಾಕ್ಷನ್ ತಗೊಳ್ಬೇಕು. ಫಾರ್ವರ್ಡ್ ಅಂದ್ರೆ ಏನು? ಆಗದ ಎಕ್ಸ್ಪೆರಿಮೆಂಟ್ ಏನು ಮಾಡ್ಕೊಳ್ಳಿ, ರಿಯಾಕ್ಟೆಂಟ್ ಇದ್ದದ್ದು ಪ್ರಾಡಕ್ಟ್ ಸೈಡಿಗೆ ಹೋಗುವಂಥದ್ದು, ರಿಯಾಕ್ಟೆಂಟ್ ಇಂದ ಪ್ರಾಡಕ್ಟ್ ಸೈಡಿನ ಡೈರೆಕ್ಷನ್. ಸೊ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಅಂದರೆ ಇದು. A ಪ್ಲಸ್ ಬಿ ಗಿವ್ ಸಿ ಪ್ಲಸ್ ಟಿ. ಸೊ ಈ ಫಾರ್ವರ್ಡ್ ರಿಯಾಕ್ಷನಲ್ಲಿ ರಿಯಾಕ್ಟೆಂಟ್ ಯಾವುದು? A ಪ್ಲಸ್ ಬಿ, ಎ ಆ್ಯಂಡ್ ಬಿ. ಪ್ರಾಡಕ್ಟ್ಸ್ ಯಾವುದು? ಸಿ ಆ್ಯಂಡ್ ಡಿ. ನಾನೇನು ಬರೀಬೇಕೀಗ? ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಡೈರೆಕ್ಟ್. ದಿಸ್ ಇಸ್ ಅ ಸಿಂಬಲ್ ಯೂಸ್ಡ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು molar concentration or active mass. Molar concentration is always represented by putting a square bracket like this. There are two reactants A and B. So the rate of forward reaction is directly proportional to molar. This bracket shows this is molar concentration of reactants. This is one reactant A ಇಂಟು, ಇಲ್ಲಿ ಪ್ಲಸ್ ಬರೆಯುವ ಕ್ರಮ ಇಲ್ಲ. ಈ ರಿಯಾಕ್ಷನ್ನ ರೇಟ್ ಎರಡೂ ರಿಯಾಕ್ಟೆಂಟ್ಸ್ ಇರುವ ಕಾರಣ ಆ ಎರಡೂ ರಿಯಾಕ್ಟೆಂಟ್ಸಿನ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಸೊ ಇಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲಾರ್. ನೀವು ಓದುವಾಗ ಇದನ್ನು ಮೋಲಾರ್ ಅಂತಲೇ ಓದಬೇಕು. ಸೊ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಎ ಆ್ಯಂಡ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಬಿ. ಓಕೆ, ನಾವು rate of forward reaction is equal to, ಇಲ್ಲಿ ಪ್ರೊಪೋರ್ಷನಾಲಿಟಿ ಸೈನ್ ಇರೋದು. ನನಗೆ ಆ ಪ್ರೊಪೋರ್ಷನಾಲಿಟಿ ಸೈನ್ ಬೇಡ, ನನಗೆ ಈಕ್ವಲ್ ಅಂತ ಬರೀಬೇಕು. ಯಾವಾಗಲೂ ಪ್ರೊಪೋರ್ಷನಾಲಿಟಿ ಸೈನ್ ತೆಗೆದು ಈಕ್ವಲ್ ಸೈನ್ ಬರೆಯುವಾಗ ವಿ ನೀಡ್ ಟು ಪುಟ್ ಒನ್ ಕಾನ್ಸ್ಟೆಂಟ್, ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ಟರ್ಮ್ ಬರೀಬೇಕು. ನಾನಿಲ್ಲಿ ಸ್ಮಾಲ್ ಲೆಟರ್ ಕೆ 1 ಕೊಡ್ತಾನೆ. ಯಾಕೆ ಇದು ಬರೆದದು? ಬಿಕಾಸ್ ಆಫ್ಟರ್ ರಿಮೂವಿಂಗ್ ಪ್ರೊಪೋರ್ಷನಾಲಿಟಿ ಸೈನ್ ಅನ್ನು ನಾನು ಈಕ್ವಲ್ ಅಂತ ಬರಿಬೇಕಾದ್ರೆ ಐ ಹ್ಯಾವ್ ಟು ಪ್ಲೇಸ್ ಒನ್ ಅ ಕಾನ್ಸ್ಟೆಂಟ್, ಎನಿ ಕಾನ್ಸ್ಟೆಂಟ್. ಸೊ ಹಿಯರ್ ಇನ್ ದಿಸ್ ಕಾನ್ಸೆಪ್ಟ್ ವಿ ಯೂಸ್ K1. Next, write as it is molar concentration of A and molar concentration of B. ಏನಿದು? Rate of forward reaction. This is rate of
ಫಾರ್ವರ್ಡ್ reaction ಬರ್ದಾಯ್ತು. Again in this reaction we have one more reaction, that is backward reaction. Backward reaction ಇಗೂ ರೇಟ್ ಬರೀಬೇಕು. So therefore rate of backward reaction is directly proportional to backward reaction ಅಂತ ಹೇಳಿದ್ರೆ ನೀವು ಅಪೋಸಿಟ್ ಡೈರೆಕ್ಷನ್ ಕನ್ಸಿಡರ್ ಮಾಡಬೇಕು. ಆಗ ಸಿ ಮತ್ತೆ ಡಿ ರಿಯಾಕ್ಟೆಂಟ್ ಆಯಿತು, ಎ ಮತ್ತೆ ಬಿ ಪ್ರಾಡಕ್ಟ್ ಆಯ್ತು. ಹೌದಾ? ಸೆಕೆಂಡ್ ಬೀಕರ್ ನೆನ್ಪು ಮಾಡ್ಕೊಳ್ಳಿ, ಅದು ರಿಯಾಕ್ಟೆಂಟ್, ಈಚದು ಪ್ರಾಡಕ್ಟ್ ಆಯಿತು. ಸೊ ನಾನೇನು ಬರಬೇಕೀಗ? ಅಕಾರ್ಡಿಂಗ್ ಟು ಲಾ ಆಫ್ ಮಾಸ್ ಆಕ್ಷನ್ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್. ಯಾವುದು ಬ್ಯಾಕ್ವರ್ಡ್ ರಿಯಾಕ್ಷನ್ ಅಲ್ಲಿ ರಿಯಾಕ್ಟೆಂಟ್ಸ್ ಯಾವುದು? ಸಿ ಮತ್ತೆ ಡಿ. ಸೊ ಇಟ್ ಈಸ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಸಿ ಆ್ಯಂಡ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಡಿ. ಬರೀ ಸಿ ಮಾತ್ರ ಬರೆಯುವುದಲ್ಲ, ಯಾಕೆ? ದರ್ ಆರ್ ಟೂ ರಿಯಾಕ್ಟೆಂಟ್ಸ್ ಬೋತ್ ಸಿ ಆ್ಯಂಡ್ ಡಿ ಫಾರ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಹೌದಾ? ಬ್ಯಾಕ್ವರ್ಡ್ ರಿಯಾಕ್ಷನ್ ತಗೊಳ್ಳುವಾಗ ಸಿ ಮತ್ತು ಡಿ ಅನ್ನುವಂಥದ್ದು ರಿಯಾಕ್ಟೆಂಟ್ಸ್ ಆಯಿತು, ಎ ಆ್ಯಂಡ್ ಬಿ ಆರ್ ದ ಪ್ರಾಡಕ್ಟ್ಸ್. ಅಗೇನ್ ಪ್ರಪೋರ್ಷನಾಲಿಟಿ ಸೈನ್ ತೆಗೆದು ಈಕ್ವಲ್ ಸೈನ್ ಹಾಕಿ ವಿ ನೀಡ್ ಟು ಪುಟ್ ಅ ಕಾನ್ಸ್ಟೆಂಟ್, ಲೆಟ್ ಇಟ್ ಬಿ K2 into molar concentration of C and molar concentration of D. ಆಯಿತಾ? ನಾವು ವಿ ನೋ ದ್ಯಾಟ್ at equilibrium ನಾವೇನು ಕಲ್ತಿದ್ದೇವೆ? at equilibrium the rates of two, what is equilibrium? It is a condition or a state of a system where the rates of two opposite process balance each other, or the rates of two opposing reactions is equal. ಹೌದಾ? So here there are two opposite reactions. ಯಾವುದೆಲ್ಲ? Forward reaction is there and backward reaction is there. What is our condition or concept? Equilibrium. At equilibrium rate of both the reaction is equal. So ನಾನೇನು ಮಾಡ್ಬೋದು? ಈ ಫಾರ್ವರ್ಡ್ ರಿಯಾಕ್ಷನ್ ಮತ್ತೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಅನ್ನು ಈಕ್ವೇಟ್ ಮಾಡ್ಬೋದಾ? ಈಕ್ವಲ್ ಅಂತ ಬರಿಬೋದಾ? ಸೊ ನಾನು ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಅನ್ನು ಈ ಥರ ಬರ್ತೇನೆ ನೋಡಿ. rate 1. What is rate 1? Rate of forward reaction is equal to rate 2.